ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂದರಿಗೆ, ಹಾಗೆ ಎಲ್ಲ ತಾಯಂದರಿಗೆ ಎಲ್ಲರಿಗೂ ನಮಸ್ಕಾರ. ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಫಸ್ಟು ಕ್ಷಮೆ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಬಂದು ನಿಮ್ಮ ಮೀಟ್ ಮಾಡೋದು. ಕ್ಷಮೆ ಇದೆ. ಈ ಚಿತ್ರದ ಹೆಸರು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಸಿನಿಮಾ ಹೆಸರು ಕ್ರಿಮಿನಲ್ ಅಂತ. ಇದು ನಮ್ಮ 7ನೇ ಚಿತ್ರ. ನಮ್ಮ ತಂಡದ ಬಗ್ಗೆ ನಾನು ಮಾತಾಡೋದು ಫಸ್ಟು. ಈ ಚಿತ್ರದಲ್ಲಿ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಬಂದು ತುಂಬ ಹೆಸರು ಮಾಡಿರುವಂಥ DOP, ದಟ್ ಈಸ್ ವೈವಿ ಸರ್. ಸರ್, ವೆಲ್ಕಮ್ ಟು ದ ಟೀಮ್ ಆ್ಯಂಡ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಸರ್. ಆ್ಯಂಡ್ ಎರಡನೇದು ಮುರಳಿ ಮಾಸ್ಟರ್ ಬಗ್ಗೆ ಹೇಳಬೇಕು ಹೋದರೆ ಖರಾಬು, ಬಾಸು ಖರಾಬು, ಪುಗುರು, ಮಾರ್ಟಿನು, ಈ ಥರ ಒಳ್ಳೊಳ್ಳೆ ಸಾಂಗ್ನ ಕಂಪೋಸ್ ಮಾಡಿ ಅವ್ರದ್ದು ಯೂನಿಕ್ ವೇ ಮತ್ತು ಯೂನಿಕ್ ಸ್ಟೆಪ್ಸ್ನ ಕ್ರಿಯೇಟ್ ಮಾಡೋದಂಥ ಮಾಸ್ಟರ್ ಜೊತೆ ಮತ್ತೆ ಕ್ರಿಮಿನಲ್ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ಖುಷಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಏನಕ್ಕೆ ಅಂದರೆ ನಮ್ಗೆ ಏನಕ್ಕೆ ತುಂಬ ರೆಸ್ಪಾನ್ಸಿಬಲ್ ಫೀಲ್ ಆಗುತ್ತೆ ಅಂದರೆ, ನನ್ನ ಆತ್ಮೀಯ ಗೆಳೆಯ ಚಂದನ್ ಶೆಟ್ಟಿ ಅವರು ಕಂಪೋಸ್ ಮಾಡಿದಂಥ ಸಾಂಗ್ಗಳು ತುಂಬಾ ದೊಡ್ಡ ರೀಚ್ ಆಗಿತ್ತು. ಈಗಲೂ ಎಲ್ಲೋದ್ರೂ ಮಕ್ಕಳೆಲ್ಲ ಕೇಳೋದು ಖರಾಬು ಅಂತಾರೆ. ಸೊ ಈಗ ಹಾಗೆ ಮುರಳಿ ಮಾಸ್ಟರು, ಚಂದನ್ ಶೆಟ್ಟಿ ಅವರು ಇವರೆಲ್ಲ ಸೇರಿಕೊಂಡು ಸಾಂಗ್ ಕಂಪೋಸ್ ಮಾಡ್ತಿದ್ದಾರೆ ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ 100%. ಸೊ ಒಂದು ದೊಡ್ಡ ನಮಗೇನೆ ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ತಾಯಿದೆ. ಸೊ ಎಕ್ಸ್ಪೆಕ್ಟೇಷನ್ಸು ಫುಲ್ಫಿಲ್ ಮಾಡ್ತಿದ್ದೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ರಾಜ್ಗುರು ಸರ್. ರಾಜ್ಗುರು ಸರ್ನ ಮೀಟ್ ಮಾಡಿದಾಗ ಕತೆ ಹೇಳ್ತೀನಿ ಅಂದರು. ಕತೆ ಕೇಳಿದೆ. ಕತೆ ಕೇಳಿದ ತಕ್ಷಣ ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಕ್ಯಾರೆಕ್ಟರ್ ಮತ್ತು ಎಂಟೈರ್ ಸಿನಿಮಾದ ಟೋಟಾಲಿಟಿ ಅಂತ ಹೇಳ್ತೀವಿ, ತುಂಬಾ ಡಿಫ್ರೆಂಟ್ ಆಗಿತ್ತು. ಈ ಥರ ಯಾರು ಮಾಡ್ತಾರೆ ಅಂದರೆ ಅವ್ರದ್ದೇ ಒಂಥರ ಎವಿಡೆನ್ಸ್ ಥರ ಇತ್ತು. ನಿಜವಾಗ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾವೇರಿಯಲ್ಲಿ ನಡೆದಂಥ ಕತೆ ಇದು. ತುಂಬ ದೊಡ್ಡ ಕತೆ ನಡೆದಿತ್ತು. ಹಾವೇರಿ ಮತ್ತು ಆಂಗಲ್ ಅಲ್ಲಿ ನಡೆದಂಥ ಒಂದು ಪ್ರೇಮಿಗಳ ಕತೆ, ಒಂದು ಪ್ರಾಪರ್ ಅಥೆಂಟಿಕ್ ಕಲ್ಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಏಕೆಂದರೆ ನಿಜವಾಗ್ಲೂ ನಡೆದಂಥ ಕತೆ ನಾವು ಪಾತ್ರನ ಇಲ್ಲ ಮಾಡಿಫೈ ಮಾಡ್ಕೋಬೋದಲ್ಲ, ಇಲ್ಲ ನಾವು ಹಿಂಗೆ ಮಾಡ್ಕೋಬೋದು, ಇಲ್ಲ ಹಿಂಗೆ ಹೀರೋಯಿಸಮು ಮತ್ತೆ ನಿಜವಾಗ್ಲೂ ಏನು ನಡೆದಿದೆಯೋ 99% ಅದೇ ರೀತಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಕಮರ್ಷಿಯಲಾಗಿ ನಾನು ನಮ್ಮ DOP ಸರು, ಡೈರೆಕ್ಟ್ರು ಎಲ್ಲ ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಕೂತ್ಕೊಂಡಾಗ ಪ್ಲ್ಯಾನ್ ಮಾಡಿದ್ದೇವೆ ಅಷ್ಟೇ. ತುಂಬ ಎಲಿವೇಷನ್ಸು ಆ ಥರ ಎಲ್ಲ ಏನೂ ಇದೆ. ಪಾತ್ರಕ್ಕೆ ಏನು ಬೇಕು ಕರೆಕ್ಟಾಗಿ, ಕತೆಗೆ ಏನಿದೆಯೋ ಆ ಪಾತ್ರ ಹೆಂಗೆ ನಡ್ಕೊಂತಿತ್ತೋ ಅದೇ ಥರ ಮಾಡಬೇಕು, ಒಂಥರ ಎನ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಖಂಡಿತ ಇರೋ ತುಂಬ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡೋದಕ್ಕೆ ಮತ್ತು ಪ್ರೆಸೆಂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಆ್ಯಂಡ್ ಭರ್ಜರಿ ಚಿತ್ರ ಆದಮೇಲೆ ನಿಮ್ಮಿ ಡಾರ್ಲಿಂಗ್ ನಾನು ತಾರಮ್ಮನ್ನ ನಾನು ಯಾವಾಗಲೂ ನಿಮ್ಮಿ ಡಾರ್ಲಿಂಗ್ ಅಂತ ಕರೀತೀನಿ. ಆ ಚಿತ್ರದಲ್ಲಿ ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅಂತ ದೇಶ ಕಾಯೋಕೆ ಹೋಗ್ತಿದೆಯಲ್ಲ ಮಕ್ಕಳೇ ಅಂದಾಗ, ಇಲ್ಲ ನಿಮ್ಮಿ ಡಾರ್ಲಿಂಗ್ ಅಂತೆಲ್ಲ ನಾನು ಮಾತು ಕೇಳೇ ಅಂತೀನಿ. ಸೊ ಅವಾಗಿಂದ ನಿಮ್ಮಿ ಡಾರ್ಲಿಂಗ್ ಅಂತಲೇ ನಾವು ಕರೆಯೋದು. ಈ ಚಿತ್ರದಲ್ಲಿ ತಿರ್ಗಾ ನನ್ನ ತಾಯಿಯಾಗಿ ಅಭಿನಯಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಆ ಅಮ್ಮನ್ನ ಕೇಳಿದೆ, ಅಮ್ಮ ಒಂದೊಳ್ಳೆ ಪಾತ್ರ ಇದೆ ನಿಮ್ಗೆ, ದಯವಿಟ್ಟು ನೀವು ಪೊಲಿಟಿಕಲ್ ಲೈಫಲ್ಲಿ ಬಿಸಿ ಇರ್ತೀರ ಗೊತ್ತು, ಬಟ್ ನಮಗೊಂದು ಒಳ್ಳೆ ಕಥೆ ಇದೆ ಅಂದ ತಕ್ಷಣ ಅವ್ರಿಗೆ ಹಿಂದೆ ಒಂದು ಏನು ಕಳಿಸೋಕ್ಕೆ ಮಾಡ್ತೀನಿ ನಾನು ಚಿತ್ರ ಅಂತ ಹೇಳಿದ್ರು. ಕೇಳಿದ ತಕ್ಷಣ ಅವರು ಅಮ್ಮನೂ ತುಂಬ ಶಾಕು, ಏನು ಈ ಥರ ಇದೆ ಕತೆ ಇಟ್ಟು ಹೆಂಗೆ ಒಪ್ಕೊಂಡೆ ಅಂತ. ಸೊ ಖುಷಿ ಆಯಿತು. ಹಾಗೆ ಇನ್ನೊಬ್ಬರು ಸ್ನೇಹಿತರ ಬಗ್ಗೆ ಹೇಳೋದು, 8 ವರ್ಷದಿಂದ ನಾವು ಭರ್ಜರಿ ಚಿತ್ರ ಒಟ್ಟಿಗೆ ಮಾಡಿದ್ವಿ. ಈ ಕತೆ ಕೇಳಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ನಾವು ಯೂಶಲಿ ಟಚಲ್ಲಿ ಇರ್ತಿದ್ವಿ. ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಏನಾದ್ರೂ ರಿವ್ಯೂಸ್ ಎಕ್ಸ್ಚೇಂಜ್ ಮಾಡೋವೆಲ್ಲ ಇರ್ತಿದ್ದೆ. ಈ ಚಿತ್ರ ಕತೆ ಕೇಳಿದ ತಕ್ಷಣ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ರಚಿತಾ ಅವ್ರಿಗೆ ಕಾಲ್ ಮಾಡಿ, ಹೇಗಿದೆ ಡೇಟ್ಸು? ಅದೇ ಫುಲ್ ಟೈಟ್ ಆಗಿದೆ, ಸ್ವಲ್ಪ ಫ್ರೀ ಮಾಡ್ಕೊಂಡು ನಾವು ಮುಂಚೆ ಡೇಟ್ಸ್ ಕೊಡಬೇಕು. ಏನು ಕತೆ, ಯಾರು, ಏನು, ಯಾವ ಲಕ್ಷಣ, ಏನು ಸ್ಟೋರಿ, ಏನು ಡೆಫಿನೆಟ್ಲಿ ಹೇಳುವ
ಯಾರು ಡೈರೆಕ್ಟ್ರು ಅಂತ ಆಮೇಲೆ ಸೆಕೆಂಡ್ ಕ್ವೆಶ್ಚನ್ ಕೇಳಿದೆ. ನಾನು ಹೇಳಿದೆ ನಿಜವಾಗ್ಲೂ ಓಕೆ, ಫ್ರೆಂಡ್ಶಿಪ್ ಎಲ್ಲ ಓಕೆ, ಖುಷಿ ಆಯಿತು, ಬಟ್ ಕತೆ ಒಂದ್ಸರಿ ಕೇಳಿದ್ರೆ ನನಗೂ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ವೆರಿ ನೆಕ್ಸ್ಟ್ ಡೇ ಕತೆ ಕೇಳಿದ್ರು ಡೈರೆಕ್ಟ್ ಹೋಗಿ ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಐ ಗಿವ್ ದಿಸ್ ಮೂವಿ, ಬಟ್ ನೀನು ಹೆಂಗೆ ಈ ಪಾತ್ರ ಹೊಂದ್ಕೊಂಡೆ, ನಾವು ಹೆಂಗೆ ಮಾಡೋದು ಈ ಪಾತ್ರನ ಅಂತ. ಯಾಕೆಂದರೆ ತುಂಬಾ ಯೂನಿಕ್ ಸಬ್ಜೆಕ್ಟು, ನಿಮಗೆಲ್ಲರಿಗೂ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇಡೀ ಎಂಟೈರ್ ಡೈಲಾಗ್ಸ್ ಎಲ್ಲ ಇರೋದು. ನಾನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಶಿಗ್ಗಿಯಲ್ಲಿ ಮಾತಾಡ್ತೀನಿ ಅಂದರೆ ನನಗೇನೆ ಒಂಥರ ಎಕ್ಸೈಟ್ಮೆಂಟು. ಯಾಕಂದರೆ ಉತ್ತರ ಕರ್ನಾಟಕ ಮಂದಿನೇ ಎಲ್ಲ ಆ್ಯಕ್ಟರ್ಸ್ಗೂ, ಇನ್ಫ್ಯಾಕ್ಟ್ ನಮಗೆ ಅಂತಾರೆ ಎಲ್ಲ ಆ್ಯಕ್ಟರ್ಸ್ಗೂ ಒಂದು ಪ್ರೋತ್ಸಾಹ ಬೆಂಬಲ ಅಂತೆಲ್ಲ ಫಸ್ಟ್ ಮುಂದೆ ಬರೋದೇ ಉತ್ತರ ಕರ್ನಾಟಕ ಮಂದಿ, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ಸೊ ನಮ್ಮ ಉತ್ತರ ಕರ್ನಾಟಕದ್ದು ಭಾಷೆಯಲ್ಲಿ ನಾವು ಮಾತಾಡಬೇಕು ಅಂದರೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಮತ್ತು ಡೈಲಾಗ್ಸ್ ಕೊಟ್ಟಾಗ ಸಖತ್ತಾಗಿದೆಯಲ್ಲ ಈ ವರ್ಲ್ಡು ಅಂತ ಅನ್ಸುತ್ತೆ. ನಮಗೂ ಒಂದ್ಸೂರು ಕಲಿತೆ ಹೊಸದಾಗಿರೋ ಪದಗಳನ್ನೆಲ್ಲ ಕಲಿಯೋದು ಅವಕಾಶ ಸಿಕ್ತು. ಮತ್ತು ಈ ಚಿತ್ರ ನಾನು ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಕತೆ ಕೇಳಿದ ತಕ್ಷಣ ಇದನ್ನು ನೆಕ್ಸ್ಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದಿದ ತಕ್ಷಣ ನನಗೆ ಮನೀಶ್ ಸರ್ ನೋಡ್ತಾ ಇದ್ದೆ. ಯಾಕೆಂದರೆ ಮನೀಶ್ ಸರ್ ನಾವು ಕೇಳಿದ ತಕ್ಷಣ ಮನೀಶ್ ಸರ್ ಫಸ್ಟ್ ಕತೆ ಕೇಳಿದ್ರು. ಕತೆ ಕೇಳಿದ ತಕ್ಷಣ ಮನೀಶ್ ಸರ್ ಡೆಫಿನೆಟ್ಲಿ ಇವರು ಮನೀಶ್ ಸರ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಬಿಸ್ನೆಸ್ಸಲ್ಲಿ ಈಸ್ ಅ ಬಿಗ್ಗೆಸ್ಟ್ ಪ್ಲೇಯರ್ ರೈಟ್ ನಾವು. ಅವರು ಹೋಗಿದ ತಕ್ಷಣ ಟೈಮ್ ಕೊಟ್ಟರು ಒಂದು. ಎರಡನೇದು ಇದು ನಮ್ಮ ಕಲ್ಟ್ ಚಿತ್ರ ಅದು ಇದು ಅಂತೆಲ್ಲ ಅಂದಿದ ತಕ್ಷಣ ನನಗೆ ಏನು ಹೇಳ್ಬಿಡಿ ಕತೆ ಕೇಳ್ಬಿಡ್ತೀನಿ. ನಾನು ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಮೂವಿ ಮಾಡೋಣ. ಏಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ತುಂಬ ಕಮರ್ಷಿಯಲ್ ಆಗಿರುತ್ತೆ, ತುಂಬ ಹೀರೋಯಿಸಮ್ ಇರುತ್ತೆ. ಮತ್ತು ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಲ್ಲ, ಅಂದರೆ ತುಂಬ ಕಮರ್ಷಿಯಲ್ ಏರಿಯೇಷನ್ಸ್ ಅದೆಲ್ಲ ಇರುತ್ತೆ. ಡೆಫಿನೆಟ್ಲಿ ಎಲ್ಲಿರಬೇಕು ಅಲ್ಲಿ ಇರಬೇಕು ಅಂತಲೇ ಎಲ್ಲರೂ ಮಾಡೋದು. ಬಟ್ ಈ ಚಿತ್ರ ತುಂಬಾ ರಿಯಲಿಸ್ಟಿಕ್ ಆಗಿ ಇರೋದ್ರಿಂದ ಆ್ಯಂಡ್ ಪ್ರಾಬಬ್ಲಿ ಎಲ್ಲ ಪಾತ್ರಗಳು ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಮತ್ತು ನಮ್ಗಳ ಮೇಲೆ ನಂಬಿಕೆ ಇರೋದ್ರಿಂದ ನಮಗೊಂದು ಅವಕಾಶ ಕೊಟ್ಟರು. ಆಮೇಲೆ ತಂಡ ಫಾರ್ಮ್ ಆಯಿತು. ಈಗ ನಿಮಗಳು ಮುಂದೆ ನಿಂತಿದ್ವಿ. ಸಿನಿಮಾ ಹೆಸರು ಫೈನಲಿ ಕ್ರಿಮಿನಲ್ ಅಂತ ಇಟ್ಟಾಯಿತು. ಆ್ಯಂಡ್ ಉಲ್ಕಾ ಮ್ಯಾಮ್ ಅವರು ಶಿ ಈಸ್ ಬೀನ್ ವೆರಿ ಸಪೋರ್ಟಿವ್. ಯಾಕೆಂದರೆ ಏನೇ ಆದ್ರೂ ಇವರಿಬ್ಬರೇ ಡಿಸಿಷನ್ಸ್ ತಗೊಳ್ಳೋದು. ಸರ್ ಅಷ್ಟೇ, ಮನೀಶ್ ಸರ್ ಕಥೆಯಲ್ಲಿ ತುಂಬ ಇನ್ವಾಲ್ವ್ಮೆಂಟು. ಡೈರೆಕ್ಟರ್ ಕೇಳಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬಾ ಇನ್ವಾಲ್ವ್ ಆಗ್ತಾರೆ. ಅಂದರೆ ಆನ್ ವೆರಿ ಪಾಸಿಟಿವ್ ನೋಟಲ್ಲಿ ಹೇಳಬೇಕು ಅಂದರೆ ಹಿ ಹ್ಯಾಸ್ ಅ ವಿಷನ್. ಆ ವಿಷನ್ ಇದೆ, ಆಡಿಯನ್ಸ್ ಪಲ್ಸ್ ಏನೋ ಅಂತ ನಿಜಕ್ಕೂ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಾಂದರೆ ಅವ್ರಿಗೆ ಇಷ್ಟು ಸಕ್ಸಸ್ ಸಿಗ್ತಾ ಇರ್ತಾರೆ. ಸರಿ, ಸುಮಾರು ಒಂದು 10 ತಮಿಳ್ ಮೂವೀಸ್ ಮಾಡಿದ್ದಾರೆ, ಒಂದು 15 ತೆಲುಗು ಮೂವೀಸ್ ಮಾಡಿದ್ದಾರೆ, ಸೊ ಹಿಂದಿ ಮೂವೀಸ್ ಮಾಡಿದ್ದಾರೆ, ಸಾಕಷ್ಟು ಮೂವೀಸ್ ಮಾಡಿದ್ದಾರೆ. ಸೊ ಅವ್ರು ಕೇಳಿದ ತಕ್ಷಣ ಇಷ್ಟ ಆಯಿತು ಅಂದಾಗ ಎಲ್ರಿಗೂ ಅವ್ರು ಕಾನ್ಫಿಡೆನ್ಸ್ ಕೊಟ್ಟು ಫೈನಲಿ ಮುಂದಿನ ತಿಂಗಳಿಂದ ಶೂಟಿಂಗ್ ಪ್ರಾರಂಭ ಆಗುತ್ತೆ. ಆಮೇಲೆ ತಾರಾಮವಾಗಿ ಹೇಳಿದಂಗೆ ಹೌದು, ನಾವು ಚಿತ್ರ ರಿಲೀಸ್ ಆಗೋದಕ್ಕಿಂತ ಮುಂಚೆ ಮೌನ ಮಾಡ್ತೀರ ನಾನು ಫಸ್ಟ್. ಇನ್ಮೇಲೆ ಹಂಗೆ ಸಿನಿಮಾ ಮುಗಿಸಿದ ತಕ್ಷಣ ಇನ್ನೊಂದು ಸಿನಿಮಾ ಮಾಡ್ತೀರಂತ ಡೆಫಿನೆಟ್. ಯಾಕೆಂದರೆ ನಾನು ಹೇಳ್ತಾನೆ ಜೀವನ ತುಂಬ ದೊಡ್ಡ ಪಾಠಗಳು ಹೇಳ್ಕೊಂಡು ಹೋಗಿದೆ. ಸೊ ಇನ್ನು ನಾನು ಯಾರಿಗೂ ಏನು ಕಾಯೋಕ್ಕೂ ಹೋಗಲ್ಲ, ಎಲ್ಲಿಗೂ ಬೈಟ್ ಆಗೋಕ್ಕೂ ಹೋಗಲ್ಲ, ಯಾರ ಜೊತೆಗೂ ಇಂಟ್ಯಾಕ್ಟ್ ಆಗಲ್ಲ. ಕತೆ ಆಯಿತು, ಸಿನಿಮಾ ಆಯಿತು, ಕೆಲಸ ಮಾಡ್ಕೊಂಡು ಹೋಗಿತ್ತು. ಇಷ್ಟು ಹೇಳ್ತಾ ಲಾಸ್ಟಲ್ಲಿ ಒಂದೇ ಒಂದು ಕೇಳೋದು, ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ. ಥ್ಯಾಂಕ್ ಯು ಸೋ ಮಚ್ ಸರ್.